ಹಗರಣಗಳು. ಇವ್ರ ಸಾಧನೆ ಏನು ಅಂದ್ರೆ ಹಗರಣಗಳು ಅಷ್ಟೇ, ಇನ್ನೇನು ಇಲ್ಲ, ಏನು ಇಲ್ಲ, ಝೀರೋ. ನೀವು ದಲಿತ ಆಕ್ಟಿವಿಸ್ಟು, ನೀವು ಹೇಳಿ ನನಗೇನನ್ಸುತ್ತೆ, ಯಾರು ಇವ್ರು ಬಾಯಿ ಮುಚ್ಚಿಸಿದ್ದಾರೆ ಅಂತ, ಯಾರು ಇವ್ರು ಕೈ ಕಟ್ಟಿದ್ದಾರೆ ಅಂತ. ಇದು ಯಾಕೆ ಹಿಂಗಾಗುತ್ತೆ ಅಂದ್ರೆ ಇಟ್ಸ್ ಎ ಮಾರಲ್ ಡಿಫಿಕಲ್ಟ್, ನೈತಿಕ ಅಧಪತನ. ಇದು ಯಾಕೆ ನೈತಿಕ ಅಧಪತನ ಆಗೋಗುತ್ತೆ ದಲಿತ ಸಮಾಜ ಅಂದ್ರೆ, ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಪಾರ್ಟಿಗೆ ವೋಟ್ ಬ್ಯಾಂಕ್ ಆಗ್ತೀವಿ. ಹಂಗಾಗ್ಬಾರ್ದು. ನಾಗರಾಜ್, ನಾನು ಹೇಳ್ತೀನಿ, ನಾನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷನಾಗ್ತೀನಿ, ಹಾಗೆ ಮಾತಾಡ್ತಾ ಇದ್ದೀನಿ. ನೀವು ಬಿಜೆಪಿಗೂ ವೋಟ್ ಬ್ಯಾಂಕ್ ಆಗ್ಬಾರ್ದು, ಕಾಂಗ್ರೆಸ್ಗೂ ವೋಟ್ ಬ್ಯಾಂಕ್ ಆಗ್ಬಾರ್ದು, ಯಾವ ಪೊಲಿಟಿಕಲ್ ಪಾರ್ಟಿಗೂ ವೋಟ್ ಬ್ಯಾಂಕ್ ಆಗ್ಬೇಡಿ. ವೋಟ್ ಬ್ಯಾಂಕ್ ಆದಾಗ ಡ್ರಾ ಮಾಡ್ಕೋತಾರೆ, ಕಷ್ಟ ಬಂದಾಗ ಬಾಯಿ ಮುಚ್ಚಿಬಿಡ್ತಾರೆ. ನಾವು ವೋಟ್ ಬ್ಯಾಂಕ್ ಆಗ್ಬಿಟ್ಟಿದೀವಿ, ಹಂಗಾಗಿ ಮಾತಾಡಕ್ಕಾಗ್ತಾ ಇಲ್ಲ. ವೋಟ್ ಬ್ಯಾಂಕ್ ಹಾಕೂಡುದು. ನೀವು ದಲಿತರು ಇಡೀ ಸಮಾಜದೊಳಗಡೆ ಅತ್ಯಂತ ಶೋಷಣೆಗೊಳಗಾಗಿರೋರು ಯಾವಾಗ್ಲೂ ಬಾರ್ಗೇನಿಂಗ್ಗೆ ರೆಡಿ ಇರ್ಬೇಕು, ನಮ್ಮ ಹಕ್ಕುಗಳನ್ನ ಪಡ್ಕೊಳಕ್ ರೆಡಿ ಇರ್ಬೇಕು. ಆ ರೆಡಿ ಇರುವಂತ ಮನಸ್ಥಿತಿ ಉಳಿಬೇಕು ಅಂತಂದ್ರೆ ನಾವು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ನಾವು ವೋಟ್ ಬ್ಯಾಂಕ್ ಆಗ್ಬೇಕು. ಏನ್ ಸಾರ್, ಈಗ ಎಲ್ಲಾ ಮಾಧ್ಯಮಗಳು, ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಸಣ್ಣ ಪುಟ್ಟ ಸ್ಥಳೀಯ ಜಿಲ್ಲಾ ಮಟ್ಟದ ಪತ್ರಿಕೆಗಳಿಂದ ರಾಜ್ಯ ಮಟ್ಟದ ಪತ್ರಿಕೆಗಳೆಲ್ಲ ಎಕ್ಸ್ಪೋಸ್ ಮಾಡಿದೆ. ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಒಪ್ಕೊಂಡಿದ್ದಾರೆ. 87 ಕೋಟಿ ಅಲ್ಲ, ಇದು 87 ಕೋಟಿ ಅಂತ ಒಪ್ಕೊಂಡಿದ್ದಾರೆ. 87 ಕೋಟಿ ನೇರವಾಗಿ ಹಗರಣ ಆಗಿದೆ. ಈ ಒಂದು ಮಾತಿದೆಯಲ್ಲ, ಯಾರ್ದೋ ದುಡ್ಡು ಎಲ್ಲ ಜಾತ್ರೆ ಹಂಗ ನಡೆದೋಗಿದೆ. ನಾನು ಹೇಳೋದು, ಎಲ್ಲೆಲ್ಲಿ ಎಸ್ಟಿಗಳಿದ್ದಾರೆ ಅವರು ಮನೆಯಿಂದ ಆಚೆಗೆ ಬಂದು ಪ್ರತಿಭಟನೆ ಒಬ್ರು ಮಾಡ್ತಾ ಇಲ್ವಲ್ಲ. ದುರಂತ ಏನಂತಂದ್ರೆ, ವಿ ಹ್ಯಾವ್ ಬಿಕಮ್ ವೋಟ್ ಬ್ಯಾಂಕ್ ಟು ಎ ಪರ್ಟಿಕ್ಯುಲರ್ ಪೊಲಿಟಿಕಲ್ ಪಾರ್ಟಿ. ನೋಡಿ, ನಾನೊಂದು ಪ್ರಶ್ನೆ ಎತ್ತಾ ಇದ್ದೀನಿ ರೆಗ್ಯುಲರ್ ಆಗಿ. 30 ವರ್ಷ ರಾಜ್ಯಭಾರ ಮಾಡಿದವರು ಸ್ವತಂತ್ರ ಬಂದ ತಕ್ಷಣ ಕಾಂಗ್ರೆಸ್ನವರು ₹1 ಅನುದಾನ ಕೊಟ್ಟಿಲ್ಲ ನಮ್ಮ ಸಮಾಜಕ್ಕೆ. ಇದು ನ್ಯಾಯನಾ? ಇದು ನಮ್ಮ ಬಗ್ಗೆ ಮಾತಾಡೋ ಅರ್ಹತೆ ಇದೆ ಇವ್ರಿಗೆ? ಸಂವಿಧಾನದ ಪುಸ್ತಕ ಇಟ್ಕೊಂಡು ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ, ಸಂವಿಧಾನದ ಪುಸ್ತಕ ಮುಟ್ಟಕ್ಕೆ ಯೋಗ್ಯತೆ ಇದೆ ಇವ್ರಿಗೆ ಯೋಗ್ಯತೆ ಇದೆಯಾ? ಇದನ್ನ ಪ್ರಶ್ನೆ ಮಾಡ್ಬೇಕು. ನಾವು ಪ್ರಶ್ನೆ ಮಾಡದೆ ಉಳಿಯೋದಿದೆಯಲ್ಲ, ಅದು ಪ್ರೆಷರ್ ಗ್ರೂಪ್ಸ್, ಸಂಘಟನೆಗಳು ಪ್ರಶ್ನೆ ಮಾಡದೆ ಉಳಿಯೋದಿದೆಯಲ್ಲ, ಇದು ನೈತಿಕ ಅಧಪತನ. ಈ ನೈತಿಕ ಅಧಪತನ ಇನ್ನೋಸೆಂಟ್ ಊರಲ್ಲಿ ಇರ್ತಾರಲ್ಲ ದಲಿತರು, ಅವ್ರ ಬದುಕನ್ನ ಹಾಳು ಮಾಡ್ತಾರೆ. ಇದಕ್ಕೆ ಈಗ ನಾನು ನಮ್ಮ ಜಿಲ್ಲಾಧ್ಯಕ್ಷ, ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವ್ರ ಜೊತೆ ಮಾತಾಡಿದ್ದೀವಿ, ಕೂತ್ಕೊಂಡು ಚರ್ಚೆ ಮಾಡಿದ್ದೀವಿ. ವಿರೋಧ ಪಕ್ಷದ ನಾಯಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲ MLAಗಳಿಗೆ ಎಜುಕೇಟ್ ಮಾಡಿ ಈ ಮಾಹಿತಿಯನ್ನ ಕೊಟ್ಟಿದ್ದೀವಿ. ಈಗ ಶುರು ಮಾಡಿದ್ದಾರೆ, ಶುರುವಾಗಿದೆ. ವಿಧಾನಸಭೆಯ ಒಳಗಡೆನೂ ಕೂಡ ಗಲಾಟೆ ನಡೀತಾ ಇದೆ. 18ನೇ ತಾರೀಕು ವಿಧಾನಸಭೆಯ ಹೊರಗಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತಲುಪಿಸ್ತೀವಿ. ಆಮೇಲೆ ಈ ಭಾಗ್ಯ ಜ್ಯೋತಿ ಅಂತಿದೆಯಲ್ಲ, ಗೃಹ ಜ್ಯೋತಿ, ನಮಗೆ ಬೈ ವರ್ಚ್ಯೂ ಆಫ್ ಅವರ್ ಕಮ್ಯುನಿಟಿ 75% ಫ್ರೀ ಇದೆ. 75 ಯೂನಿಟ್ ಅವ್ರಿಗೆ ಫ್ರೀ ಇದೆ. ಇವ್ರೇನ್ ಫ್ರೀ ಮಾಡೋದು? ಆ ಫ್ರೀ ಇದ್ದದಕ್ಕೆ ಈಗ SC ಪಾಪ್ಯುಲೇಷನ್ ಎಷ್ಟಿದೆ ಅಷ್ಟಕ್ಕೆ ಲೆಕ್ಕ ಮಾಡಿದ್ರು 2,500 ಕೋಟಿ ಕೊಡ್ಬೇಕು. ಅದು ತಗೊಂಡಿರೋದು ಎಷ್ಟು ಗೊತ್ತಾ? 5,500 ಕೋಟಿ ತಗೊಂಡಿದ್ದಾರೆ. ಅಂದ್ರೆ 24.1% ಗಿಂತ 50% ಅವ್ರಿಗೆ, ಅಂದ್ರೆ 50% ಅವ್ರಿಗೆ ಕೊಡ್ತಾ ಇರೋದು ಯಾರಿಗೆ? ದಲಿತರಿಗಲ್ಲ, ಬೇರೆಯವ್ರಿಗೆ. ಸೊ ಅದರಿಂದ ನನಗನ್ಸುತ್ತೆ, ನೀವು ಒಬ್ಬ ಪತ್ರಕರ್ತರಾಗಿ ಇದು ಮೋಸ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ. ವಿಧಾನಸಭೆಯಲ್ಲಿ ಕೂತಿರೋ MLAಗಳಿಗೆ ಯಾಕೆ ಅನಿಸ್ತಾ ಇದೆ? ಪಕ್ಷ ಭೇದ ಆ ಕಡೆ ಬಿಡ್ರಿ, ನಾಳೆ ಎಲೆಕ್ಷನ್ ಹೋಗ್ಬೇಕು, ನೀವು ಜನರ ಮುಂದೆ ಹೋಗ್ಬೇಕು, ಮಕ ತೋರ್ಸಕ್ ಆಗತ್ತ? ನೀವು ಅಸೆಂಬ್ಲಿ ಒಳಗಡೆ ಮಾತಾಡ್ಬೇಕು ಅಂದ್ರೆ ಇಡೀ ಚರ್ಚೆನ ದಿಕ್ತಪ್ಪಿಸ್ತಾವೆ. ಸೊ ದಿಸ್ ಈಸ್ ವೆರಿ ಅನ್ಫಾರ್ಚುನೇಟ್. ನನಗೆ ಬಹಳ ಮನಸ್ಸಿಗೆ ನೋವಾಗೋದೇನು ಅಂದ್ರೆ, ಈ ಸಂದರ್ಭದಲ್ಲಿ ನಾನು ಅಸೆಂಬ್ಲಿ ಇದನ್ನ ಅಸೆಂಬ್ಲಿ 26ನೇ ತಾರೀಕುವರೆಗೆ ಅಸೆಂಬ್ಲಿ ಇದೆ. ಅಸೆಂಬ್ಲಿ ಒಳಗಡೆ ಚರ್ಚೆ ಆಗುತ್ತೆ, ಹೊರಗಡೆ ನಾವು ಹೋರಾಟ ಮಾಡ್ತೀವಿ. ಜನರ ಹತ್ರ ಕೆತ್ಕೊಂಡು ಹೋಗ್ತೀನಿ ನಾನು, ಅಷ್ಟು ಬಿಡಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಒಪ್ಕೊಂಡಿದ್ದಾರೆ. ಇದು ಬಹಳ ಅನ್ಯಾಯ, ದಲಿತರಿಗೆ, ಶೋಷಿತರಿಗೆ ಆಗಿರ್ತಕ್ಕಂಥ ಅನ್ಯಾಯ. ಜನರ ಬಳಿ ಎತ್ಕೊಂಡು ಹೋಗಕ್ಕೆ ಇದೊಂದು ಆಂದೋಲನ, ಒಂದು ಅಭಿಯಾನನೇ ಆಗ್ಬಿಡ್ಲಿ ಅಂತ, ದೊಡ್ಡ ಅಭಿಯಾನನೇ ಆಗ್ಲಿ ಅಂತ ತೀರ್ಮಾನ ಆಗಿದೆ. ಬೇರೆ ಬೇರೆ ಹಂತದಲ್ಲಿ ಮಾಡ್ತೀವಿ ನಾವು. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.